ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕರ್ಣ ಅವರೇ, ಏನಾದ್ರೂ ಗೊತ್ತಾಯ್ತಾ? ಇಲ್ಲ. ಅಲ್ಲ, ಇಲ್ವರೆಗೂ ಬಂದು ಎಲ್ಲಿ ಹೋಗಿರ್ತಾರೆ? ಫೋನ್ ಮಾಡ್ಬೇಕಾಗಿತ್ತು. ಕಾಲ್ ಮಾಡ್ದೆ, ಫೋನು ಕಾರಲ್ಲೇ ಇದೆ. ಅರೆ, ಸಾಮಾನ್ಯವಾಗಿ ಯಾರು ಫೋನ್ ತಗೊಳ್ದೆ ಹೋಗಲ್ವಲ್ಲ? ನನಗೂ ಅದೇ ಭಯ ಆಗ್ತಾ ಇರೋದು. ಮಾವ ಏನಾದ್ರೂ ಮತ್ತೆ ತೊಂದರೆ ಸಿಗಾಕೊಂಡ್ರ ಅಂತ. ಹಾಗೆಲ್ಲ ಯೋಚನೆ ಮಾಡ್ಬೇಡಿ, ಏನೂ ಆಗಿರಲ್ಲ. ಅದೇ ಹೇಳ್ತೀರಾ? ಅವ್ರಿಗಾಗದೇ ಇರೋರು ತುಂಬಾ ಜನ ಇದ್ದಾರೆ. ನೀವ್ ಸುಮ್ನೆ ಗಾಬರಿ ಆಗ್ತಿದ್ದೀರಾ. ನನ್ ಪ್ರಕಾರ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಅನ್ಸುತ್ತೆ. ಅದು ಅಲ್ದೆ ಅವ್ರೇನ್ ಚಿಕ್ಕ ಮಗುನ ಹೇಳ್ದೆ ಕೇಳ್ದೆ ಹೋಗೋಕೆ, ಅಥವಾ ಯಾರೋ ಕರ್ಕೊಂಡು ಹೋಗಿರಕ್ಕೆ. ನೋಡಿ, ತಲೆ ಕೆಡಿಸ್ಕೋಬೇಡಿ, ಅವ್ರು ಬಂದೇ ಬರ್ತಾರೆ. ಇಲ್ಲ ಮನೆಯವರೇ, ಅವ್ರು ಫೋನ್ ಮಾಡಿ 5 ನಿಮಿಷಕ್ಕೆ ನಾನು ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಅವ್ರೆಲ್ಲೋಗಿರಕ್ ಸಾಧ್ಯ? ನನಗೇನೋ ಏನೋ ಆಗಿದೆ ಅನಿಸ್ತಾ ಇದೆ. ನೋಡಿ, ನಮ್ಮಷ್ಟಕ್ಕೆ ನಾವೇ ಏನೋ ಆಗಿದೆ ಅನ್ನೋ ನಿರ್ಧಾರಕ್ಕೆ ಬರೋದು ತಪ್ಪು ಅನ್ಸತ್ತೆ. ಸ್ವಲ್ಪ ಹೊತ್ತು ನೋಡೋಣ ಇರಿ, ಬಂದ್ರೂ ಬರ್ಬೋದು. ತುಂಬಾ ದಿನಗಳ ನಂತರ ಬಂದಿದ್ದೀರಾ, ಏನ್ ಸಮಾಚಾರ? ಗುರುಗಳೇ, ನಮ್ ದೊಡ್ಡ ಮಗಂಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅವನ್ ಜಾತಕ ನೋಡಿ ಅವನ್ಗೆ ಒದಗ್ ಬರುತ್ತಾ ಅಂತ ಹೇಳಿ. ಸರಿ, ಜಾತಕ ಕೊಡಿಮ್ಮ. ಜೈಸ್ರೆ, ಜಾತಕ ಚೆನ್ನಾಗಿದೆ ಅಲ್ವಾ? ಗುರುಬಲ ಇದೆ ತಾನೆ, ಮದ್ವೆ ಆಗುತ್ತಲ್ಲ? ಗುರುಬಲ ಏನೋ ಚೆನ್ನಾಗಿದೆ, ಆದರೆ ಇನ್ನೊಂದು ತಿಂಗಳೊಳಗಡೆ ಮದುವೆ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ಜೀವನ ಪರ್ಯಂತ ಮದುವೆ ಯೋಗ ಇರೋದಿಲ್ಲ. ಒಂಟಿಯಾಗಿ ಜೀವನ ಮಾಡಬೇಕಾಗ್ತದೆ. 1 ತಿಂಗಳಲ್ಲಿ ಮದ್ವೆನಾ? ಹೌದು, ಇವ್ರಿಗೆ ಗುರುಬಲ ಚೆನ್ನಾಗಿರೋದು ಇನ್ನ 1 ತಿಂಗಳು ಮಾತ್ರ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡೋದು ಒಳ್ಳೇದು. ಅಕಸ್ಮಾತ್ 1 ತಿಂಗಳ ಒಳಗಡೆ ಮದುವೆ ಮಾಡಲಿಲ್ಲ ಅಂದ್ರೆ ಜಪ್ಪಯ್ಯ ಅಂದ್ರೂ ಮದುವೆ ಮಾಡಕ್ ಆಗೋದಿಲ್ಲ. ಅಲ್ಲ ಗುರುಗಳೇ, ಇದೇ ನೀವು ಹೇಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ನಾನು ಹೇಳ್ತಾ ಇರೋದಲ್ಲ, ಜಾತಕ ಹೇಳ್ತಾ ಇರೋದು. ಅಲ್ಲ ಜೋಯಿಸ್ರೆ, 1 ತಿಂಗಳೊಳಗಡೆ ಮದ್ವೆ ಹೇಗ್ ಮಾಡೋದಕ್ಕಾಗತ್ತೆ? ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮನುಷ್ಯನಿಂದ ಯಾವ್ದು ಸಾಧ್ಯ ಇಲ್ಲ. ದುಡ್ಡಿದ್ರೆ ಎಲ್ಲ ಸಲೀಸಾಗಿ ಮಾಡ್ಬೋದು. ದುಡ್ಡಿನ ಪ್ರಶ್ನೆ ಅಲ್ಲ ಜೋಯಿಸ್ರೆ, ಹುಡುಗಿನ ಹುಡುಕ್ಬೇಕು, ಅವಳು ನಮ್ಮ ಭಾವನ್ಗೆ ಇಷ್ಟ ಆಗ್ಬೇಕು, ಅವಳು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗೋ ಅಂಥೊಳಾಗಿರ್ಬೇಕು. ಮದ್ವೆ ಕೆಲಸ ಎಷ್ಟೊಂದೆಲ್ಲ ಇದೆ, ಇದನ್ನ 1 ತಿಂಗಳಲ್ಲಿ ಹೇಗ್ ಮಾಡೋದಕ್ಕಾಗತ್ತೆ? ಚಿಂತೆ ಮಾಡಬೇಡಿ ಅಮ್ಮ, 4-6 ಕಡೆ ಹುಡುಕಾಡಿದ್ರೆ ಖಂಡಿತವಾಗ್ಲೂ ಹುಡುಗಿ ಸಿಗ್ತಾಳೆ. ಅದರಲ್ಲೂ ನಿಮ್ ಕುಟುಂಬ ಅಂದ್ರೆ ತುಂಬಾ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಗುರುಗಳೇ, ಆ ಕೆಲ್ಸನ ನೀವೇ ಮಾಡ್ಬೇಕು. ನಮ್ಮ ಮಗನ್ಗೆ ಒಂದ್ ಒಳ್ಳೆ ಹುಡುಗಿನ ನೀವೇ ಹುಡ್ಕೊಡ್ಬೇಕು. ನನ್ನ ಹತ್ರ ತುಂಬಾ ಜನ ನಮ್ಮ ಹುಡುಗರಿಗೆ ಸಂಬಂಧ ನೋಡಿ ಅಂತ ಬರ್ತಾ ಇರ್ತಾರೆ. ಅವರು ಫೋಟೋಗಳು ಕೂಡ ಕೊಟ್ಟೋಗಿರ್ತಾರೆ. ಈಗ ನಾನು ನಿಮ್ಗೆ ಆ ಹುಡುಗಿಯರ ಫೋಟೋಗಳು ತೋರಿಸ್ತೀನಿ. ನಿಮ್ಗೆ ಇಷ್ಟವಾಗುತ್ತಾ ನೋಡಿ ಫೋಟೋ ತೋರಿಸ್ತೀನಿ. ಈ ಹುಡುಗಿ ಸೇವಂತಿ, ಈ ಹುಡುಗಿ ನಮ್ ಕರ್ಣಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಳಲ್ವಾ? ನೋಡೋಣ, ಇವಳು ಈ ಹುಡುಗಿ ಆಗ್ತಾಳಲ್ವಾ? ಸೇವಂತಿ, ಈ ಹುಡುಗಿ ಹೈಟ್ ಕಮ್ಮಿ ಇದ್ದಾಳೆ ಅನ್ಸುತ್ತಲ್ವಾ ನಮ್ ಕರ್ಣಂಗೆ? ಚೆನ್ನಾಗಿದ್ದಾಳೆ.
ಚೆನ್ನಾಗಿದಾರಲ್ಲ ಗುರುಗಳೇ ಇವ್ರಿಬ್ರಲ್ಲಿ ಯಾರ್ ಜಾತಕ ಹೊಂದುತ್ತೆ ನೋಡಿ. Cheers! ಹಾಳಿಮಯ್ಯ ಚಳಿ ಒಳ್ಳೆ ಐಡಿಯಾ. ಬೆಚ್ಚಗಿದೆ ಕಣ. ಈಗ ಸಮಾಧಾನ ಆಯ್ತಪ್ಪ. ಒಳಗೆಲ್ಲ ಬಿಸಿ ಹೋಗ್ತಿದೆ. ಹಬ್ಬ ಬೆಚ್ಚಗಿದೆ. ಆದಿಶೇಷರವರೇ ಕಾಫಿ ಕುಡಿತೀರೇ? ಬೇಕಂತೆ. ಕೊಡಿ ಕೊಡಿ ಪಾಪ ಮಗುಗೆ. ಕೊಡಿ ಕೊಡಿ. ಬೇಡ ಬೇಡ, ಈಗ ನೀನ್ ಕುಡಿತಿರೋ ಕೋಲ್ಡ್ ಕಾಪಿನೇ ಸಾಕು. ಅಶ್ವಿನ್, ಈ ಕಾಫಿ ಕುಡಿತಾ ಇದ್ರೆ ಒಂಥರ ಮಜಾ ಅಲ್ವಾ? ಮಜಾನಾ? ನೆಕ್ಸ್ಟ್ ಲೆವೆಲ್. ಈ ವೆದರ್ಗಂತೂ ತುಂಬಾ ಸಖತ್ತಾಗಿರುತ್ತೆ. ಇನ್ನೂ ಸ್ವಲ್ಪ ಹಾಕೊಳ್ಳಿ. ಇದೆ ನಾನು ಹಾಕೋತೀನಿ. ಚಳಿ ತಡ್ಕೊಳಕ್ ಆಗ್ತಿಲ್ಲ. ನನಗೊಂಚೂರು ಕಾಫಿ ಕೊಡ್ರಪ್ಪ. ಕೊಟ್ಬಿಟ್ರೆ ಹೇಳ್ಬಿಡ್ತೀಯಾ? ಹೇಳ್ಬಿಡ್ತಾರತ್ತೆ. ಇರು ಇರು. ತಗೊಳ್ಪ. ಬನ್ನಿ, ಬೇಕಾದ್ರೆ ಐಸ್ ತಿಂತಂದು ಇದು ಬಿಡ್ತೀನಿ ಬಾಯಿಗೆ. ಆದ್ರೆ ಕಾಫಿ ಮಾತ್ರ ಕೊಡಕ್ಕಿಲ್ಲ ಪಾಪ ಚಳಿಗೆ ನಡುತ್ತಿದ್ದಾರೆ. ಪಾಪ ಒತ್ತು 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 ಒತ್ತು. ಇರಪ್ಪ ಒದಿಸ್ತಾನೆ. ಸ್ವಲ್ಪ ಒತ್ತು ಒತ್ತು ಒತ್ತು. ಚಳಿ ಕಾಫಿ 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 ಕಾಫಿ. ಸಖತ್ತಾಗಿದೆ ಕಾಫಿ. ಚಡಿ ಚಡಿ ತಾಳೆ ನೀ ಚಡಿ ನಡುಗುವ ಮೈಯ ನೋಡಿದೆಯ ರಸಿಕನ ಜೀವ ಚಡಿ 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 ತಾಳೆ ನೀ ಚಡಿಯ. ಓಹೋ ಗೆಳೆಯನೆ ಬಾರೆಯ ನೀ ಬಿಟ್ಬಿಡ್ರೋ. ಮಾಡ್ರೋ, ಆಗ್ತಾ ಇಲ್ಲ. ಮಾವ ಪಾಪ ನೋಡಿ ಎಷ್ಟು ನಡ್ತಿದ್ದಾರೆ ಅಲ್ವೋ ಪಾಪ. ಸಿಡಿ ಆಗ್ತಿದ್ಯಾ ಆದಿಶೇಷ? ಲೇ ಅಶ್ವಿನ್ ನೆಗೆದ್ಕೊಬಿಟ್ಟು ಆಮೇಲೆ ಇವರೆಲ್ಲ ಸಾಯ್ತಾರ ಅಲ್ವಾ? ಪಾಪ ಮಾಡಿರೋರು ಬೇಗ ಸಾಯಲ್ಲ. ಇಲ್ಲ ಇದರಲ್ಲಿ ಈ ಹುಡುಗಿ ಜಾತಕ ನಿಮ್ಮ ಮಗನಿಗೆ ಹೊಂದುತ್ತದೆ. ನನಗೆ ಗೊತ್ತಿರೋ ಹಾಗೆ ಹುಡುಗಿ ತುಂಬಾ ಒಳ್ಳೆಯವಳು. ಒಳ್ಳೆ ಸಂಸ್ಕಾರದ ಕುಟುಂಬದಲ್ಲಿ ಬೆಳೆದಂಥವಳು. ಬಡವರು ಅನ್ನೋದು ಬಿಟ್ರೆ ಬೇರೆ ಯಾವುದು ದೋಷ ಇಲ್ಲ. ನಿಮ್ಗಿಷ್ಟ ಅಂದ್ರೆ ನಾನು ಮಾತಾಡ್ತೀನಿ. ಶ್ರೀಮಂತಿಕೆ ಶಾಶ್ವತ ಅಲ್ಲ ಗುರುಗಳೇ. ಒಳ್ಳೆ ಸಂಸ್ಕಾರ, ಒಳ್ಳೆ ಗುಣ ಮಾತ್ರ ಶಾಶ್ವತ. ಹೌದಮ್ಮ. ಹೌದು ಜಯಿಸ್ರೆ, ನಮಗ್ ಬೇಕಾಗಿರೋದು ಒಳ್ಳೆ ಗುಣ ಇರುವಂತ ಹುಡುಗಿ. ಬಂದ ನಂತರ ಎಲ್ಲರ ಜೊತೆ ಸೌಜನ್ಯದಿಂದ ನಡ್ಕೊಳ್ಳೋಂತ ಹುಡುಗಿ ಅಷ್ಟೇ. ಅದ್ ಬಿಟ್ರೆ ಈ ಬಡವೆ, ವಸ್ತ್ರ, ದುಡ್ಡು ಇದ್ಯಾವುದು ಬೇಕಾಗಿಲ್ಲ. ಸರಿ ಅಮ್ಮ, ಹಾಗಾದ್ರೆ ಹುಡುಗಿ ತಂದೆ ತಾಯಿ ಹತ್ರ ಮಾತಾಡಿ ನಿಮ್ಗೆ ತಿಳಿಸ್ತೀನಮ್ಮ. ನೀವು ಹಾಗೆ ಬೇರೆ ಕಡೆ ವಿಚಾರ ಮಾಡ್ತಾ ಇರ್ರಿ. ಹಾ, ಇದಕ್ಕಿನ್ನ ಒಳ್ಳೆ ಹುಡುಗಿ ಸಿಕ್ಕರು ಸಿಗಬಹುದು. ಯಾಕಂದ್ರೆ 1 ತಿಂಗಳಲ್ಲಿ ಮದುವೆ ಆಗಬೇಕು.
ಮೊದ್ಲೆಲ್ಲ ಸೇವಂತಿ ಇದೇ ರೀತಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ಲು. ಅವಳು ಗರ್ಭಿಣಿ ಆದ್ಮೇಲೆ ನಾನೇ ಬೇಡ ಅಂತ ಹೇಳಿದೆ. ಇಲ್ಲ ಅಂದ್ರೆ ವಾರಕ್ಕೆ 3 ದಿವಸ ಕಣೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ಲು. ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ. ಈಗ ನೀನ್ ಚೂರ್ ಮಾಡ್ಕೊಂಡಿದ್ಯಾ. ನೀವೆಲ್ರೂ ನನ್ನ ಎಷ್ಟೊಂದು ಕಾಳಜಿಯಿಂದ ನೋಡ್ಕೊತಾ ಇದ್ದೀರಲ್ಲ, ನನ್ಗಂತೂ ತುಂಬಾ ಸಂತೋಷ ಆಗತ್ತೆ. ಪೂಜಾ, ನಾನ್ ಮಾತಾಡ್ತಾನೆ ಇದ್ದೀನಿ, ಯಾಕೆ ಸೊಪ್ಕಿದ್ಯಾ? ಏನಾಯ್ತು? ಏನಿಲ್ಲ ಬಿಡಿ ಅಜ್ಜಿ. ಪರವಾಗಿಲ್ಲ, ಅದೇನು ಅಂತ ಹೇಳು. ಅಶ್ವಿನ್ ಏನಾರನ್ನ? ಅಜ್ಜಿ, ನಿಮ್ ಹತ್ರ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅನಿವಾರ್ಯ ಆದ್ರೂ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನೀವೆಲ್ರೂ ನಡ್ಕೊಳ್ತಿರೋ ರೀತಿ ಒಂಚೂರು ಚೆನ್ನಾಗಿಲ್ಲ. ಸರಿಗಿಲ್ಲ ಅಂದ್ರೆ ಏನರ್ಥ? ಅಲ್ಲ, ನಾವೇನ್ ಮಾಡಿದ್ವಿ? ಅಶ್ವಿನ್ ವಿಚಾರದಲ್ಲಿ ತುಂಬಾ ತಾತ್ಸಾರ ಮಾಡ್ತಿದ್ದೀರಾ. ಅವನು ಅಂದ್ರೆ ನಿಮ್ಗೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಬರೀ ನಿಮಗ್ ಮಾತ್ರ ಅಲ್ಲ, ಈ ಮನೇಲಿ ಎಲ್ರಿಗೂನು. ಅವನೇನಾರು ಮಾತಾಡಿದ್ರೆ ಯಾರು ಕೇಳಿಸ್ಕೊಳ್ಳೋದು ಇಲ್ಲ. ಅವನ್ ಚಿಕ್ಕವನು ಅಂತ ಅವನ್ ಬಾಯಿ ಮುಚ್ಚಿಸ್ಬಿಡ್ತೀರಾ. ಅವನಿಗೆ ಮದ್ವೆ ಆಗಿದೆ, ಅವನಿಗೂ ಹೆಂಡಿದಾಳೆ ಅನ್ನೋದು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅವನು ಈ ಮನೆ ಮಗ, ಅವನಿಗೂ ಮಾತಾಡೋ ಅಧಿಕಾರ ಇದೆ, ನಿರ್ಧಾರ ತಗೊಳ್ಳೋ ಅಧಿಕಾರ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಪೂಜಾ, ನೀನೇನ್ ಮಾತಾಡ್ತಿದ್ಯ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಅಲ್ಲ ಕಣೆ, ನಾವ್ ಯಾವತ್ತೂ ನಿನ್ ಗಂಡನ ವಿಚಾರದಲ್ಲಿ ತಾತ್ಸಾರ ಮಾಡಿಲ್ಲ. ಅರ್ಜುನ್ ಹೇಗೆ ಈ ಮನೆಗ್ ಮಗನೋ, ನಿನ್ ಗಂಡನೂ ಅಷ್ಟೇ, ಅವನು ಈ ಮನೆ ಮಗನೇ. ಅರ್ಜುನ್ ಹೇಗೆ ನಾವು ಪ್ರೀತಿ ಕಾಳಜಿ ತೋರಿಸ್ತಾ ಇದೀವೋ, ನಿನ್ ಗಂಡನ್ಗೂ ಹಾಗೆ ತೋರಿಸ್ತಾ ಇದೀವಿ. ಯಾವತ್ತೂ ಅವರಿಬ್ಬರಿಗೆ ಭೇದ ಭಾವ ಮಾಡಿಲ್ಲ ಕಣೆ. ಮತ್ ಯಾಕೆ ಕೆಟ್ಟದಾಗ ನಡ್ಕೋತಾ ಇದ್ದೀರಾ? ಯಾಕೆ ಅವನ ಮಲ್ತಾಯಿ ಮಗ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾ ಇದ್ದೀರಾ? ಅವನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಯಾಕೆ ಬಿಂಬಿಸ್ತಾ ಇದ್ದೀರಾ? ಹಕ್ಕಿನ ಹಾರೋಗ್ ಬಿಟ್ಬಿಡ್ಬೇಕು. ರೆಕ್ಕೆ ಕಟ್ ಮಾಡಿ ಕಾಲಿಗೆ ದಾರ ಕಟ್ಟಿ ಅಂಗೈಲಿ ಇಟ್ಕೋಬಾರ್ದು. ದಾರನ ಕೈಯಲ್ಲಿ ಇಟ್ಕೊಂಡಿದೀವಿ ಅನ್ನೋದೇನೋ ನಿಜ, ಅದಕ್ಕೆ ಕಾರಣ ಇದೆ. ಏನ್ ಕಾರಣ ಅಂತ ಕೇಳ್ಬೋದಾ? ಕೇಳ್ಬೋದು, ನಾನು ಹೇಳ್ತೀನಿ. ನೋಡು, ಅಶ್ವಿನ್ಗೆ ಮದುವೆ ಆಗಿರ್ಬೋದು, ಹೆಂಡತಿ ಬಂದಿರ್ಬೋದು, ಆದ್ರೆ ನಮ್ ದೃಷ್ಟಿಲಿ ಅವನಿನ್ನು ಚಿಕ್ಕ ಹುಡುಗನೇ. ಗೊತ್ತಿತ್ತು ನೀವ್ ಇದೇ ಮಾತು ಹೇಳ್ತೀರಾ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಇಲ್ಲ ಪೂಜಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅಶ್ವಿನ್ಗೆ ಯಾವುದಕ್ಕೂ ನಾವ್ ಯಾಕೆ ತಲೆ ಹಾಕಕ್ ಬಿಟ್ಟಿಲ್ಲ ಅಂದ್ರೆ, ಅವನ್ಗಿನ್ನೂ ಜವಾಬ್ದಾರಿ ಸಾಲ್ದು. ಅವನ್ಗೇನು ಅನಾಹುತ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ಖಂಡಿತ ಕಣೆ, ಮತ್ಯಾವ ಉದ್ದೇಶನೂ ಇಲ್ಲ ನಮ್ಗೆ. ನೀವೇನೇ ಹೇಳಿ ಅಜ್ಜಿ, ಮುಂದೇನು ಇದೇ ತರ ಆಗ್ತಿದ್ರೆ ಅವನ್ ಪಾಡ್ ಅವನೇ ನೋಡ್ಕೋಬೇಕಾಗತ್ತೆ. ಅಂದ್ರೆ ಅಂದ್ರೆ ಸೆಪರೇಟ್ ಕಂಪನಿನ ಶುರು ಮಾಡ್ಬೇಕಾಗತ್ತೆ. ಏನು ಅಂತ ಮಾತಾಡ್ತಿದ್ಯಾ? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಹಾ, ಅಲ್ಲ ಕಣೆ, ನಮ್ ಕಂಪ್ನಿನೇ ಇರ್ಬೇಕಾದ್ರೆ ಅವನು ಬೇರೆ ಕಂಪ್ನಿನ ಶುರು ಮಾಡ್ಬೇಕಾ? ಯಾಕೆ? ನಮ್ಗೇನ್ ಕಮ್ಮಿ ಆಗಿದೆ ಅಂತ? ಅಲ್ಲ ಕಡೆ, ಮನೆಯವ್ರನ್ನೆಲ್ಲ ಬಿಟ್ಟು ಅಶ್ವಿನ್ ಬೇರೆ ಕಂಪ್ನಿ ಮಾಡ್ತಾನೆ ಅಂದ್ರೆ ಏನ್ ಅರ್ಥ? ನೋಡು, ಇದೇ ಕೊನೆ. ಅಪ್ಪಿ ತಪ್ಪಿ ಕೂಡ ಈ ಮಾತು ನಿನ್ ಬಾಯಲ್ಲಿ ಬರಬಾರ್ದು. ಬರೀ ಮಾತಾಡೋದಲ್ಲ, ಯೋಚನೆ ಕೂಡ ನೀನ್ ಮಾಡಬಾರ್ದು. ಹಾ, ನೋಡ್ ಪೂಜಾ, ಇಂಥ ವಿಷಯಗಳೇನಾದ್ರೂ ನಿನ್ ತಲೆಯಲ್ಲಿದ್ರೆ ಈಗ್ಲೇ ತೆಗ್ದಾಕ್ಬಿಡು. ಹಾ, ಕರ್ಣ ಅವ್ರೇನಾದ್ರು ಕಂಪ್ನಿ ವಿಚಾರದಲ್ಲಿ ತಲೆ ಹಾಕಿದ್ರೆ ಖಂಡಿತ ನಾವೇ ನಿರ್ಧಾರ ತಗೋಬೇಕಾಗತ್ತೆ. ನೀವಲ್ಲ, ಯಾರು ಹೇಳಿದ್ರು ಕೇಳೋ ಮಾತೇ ಇಲ್ಲ. ನನ್ನ ಗಂಡ ಮನ್ಸು ಹಾಳು ಮಾಡ್ಕೊಂಡು ತಲೆಯಲ್ಲಿ ಇಲ್ದಿರೋದೆಲ್ಲ ತುಂಬಿಕೊಂಡು ಕಾಟಾಚಾರ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿರೋದು.
ಮಾವ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಏನರ್ಥ? ಮನೆಯವರೇ, ನನಗೇನೋ ಮಾವಂಗೆ ಏನೋ ಆಗಿದೆ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಮಾವ ಹಿಂಗೆಲ್ಲ ಮಾಡೋರೇ ಅಲ್ಲ. ಈಗೇನ್ ಮಾಡೋದು? ಮಾವನ್ನ ಎಲ್ಲಿಂದ ಹುಡುಕೋದು? ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಮಾವ ಗ್ಯಾರಂಟಿ ಬಂದೇ ಬರ್ತಾರೆ. ಅವ್ರು ಬರ್ತಾರೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ತುಂಬ ವರ್ಷಗಳ ನಂತರ ನನ್ನವರು ಅಂತ ನನಗೆ ಸಿಕ್ಕಿದ್ರು. ಈಗ ನಮ್ಮ ಮಾವಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನೇನು ಮಾಡಲಿ? ನಾನು ಮತ್ತೆ ಒಂಟಿ ಆಗೋಗ್ತೀನಿ. ನೋಡಿ, ಒಳ್ಳೆತನ ಯೋಚನೆ ಮಾಡಿದ್ರೆ ಖಂಡಿತ ಒಳ್ಳೇದೇ ಆಗುತ್ತೆ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಅದಕ್ಕೆ ನಿಮ್ ಮಾವನ್ಗೆ ಏನೂ ಆಗಿಲ್ಲ ಅನ್ನೋ ವಿಶ್ವಾಸ ಇಟ್ಕೊಳ್ಳಿ. ಜೊತೆಗೆ ಒಬ್ಬಂಟಿ ಅಂತಲೇ ಅನ್ಕೋಬೇಡಿ. ಏನೇ ಆದ್ರೂ ಏನೇ ಹೋದ್ರೂ ನಿಮ್ ಜೊತೆಗೆ ನಾನಿರ್ತೀನಿ. ಏನ್ ಕತೆನೋ ಏನೋ, ನನಗಂತೂ ಒಂದು ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ವಿಚಿತ್ರ ಅನ್ಸಕ್ ಶುರು ಆಗಿದೆ. ಮನೆ ಹತ್ರ ಬಂದವರು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗ್ತಾರೆ ಅಂದ್ರೆ ಇದಕ್ಕೇನು ಹೇಳೋದು? ಅಮ್ಮ ಒಂದು ಕೆಲಸ ಆಯ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ. ಸೇವಂತಿ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿಸ್ಬಿಡು. ನಾನು ಅನ್ಕೊಂಡಿದ್ದು ಕೆಲಸ ಮಾಡಿದ್ದೀನಿ, ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ. ಎಸ್, ಪಕ್ಕ ಈ ಕೆಲಸ ಮಾಡಿರೋದು ಅವನೇ. ಅವನಲ್ದೆ ಬೇರೆಯವ್ರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಾವನ ಕಿಡ್ನಾಪ್ ಮಾಡಿರೋದು ಯಾರು ಅಂತ ನನಗೆ ಗೊತ್ತಾಯ್ತು. ಏನ್ ಹೇಳ್ತಿದ್ರಾ? ನಿಮ್ಮ ಅವನ ಯಾರು ಕಿಡ್ನಾಪ್ ಮಾಡ್ತಾರೆ? ನಮ್ಮ ಮಾವನ ಮೇಲೆ ಒಬ್ಬಂಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಅವನೇ ಕಿಡ್ನಾಪ್ ಮಾಡಿರೋದು. ಯಾರು? ಅರ್ಜುನ್. ಅದೇಗೆ ಹೇಳ್ತೀರಾ? ಅದಕ್ಕೆಲ್ಲ ಕೆಲವೊಂದಿಷ್ಟು ಕಾರಣಗಳಿದೆ. ನಾನು ಮಾತ್ರ ಅವನನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಮಾವನ ಟಚ್ ಮಾಡಿದಾನಲ್ವಾ, ನಾನೇನು ಅಂತ ಅವನಿಗೆ ಸರಿಯಾಗಿ ತೋರಿಸ್ತೀನಿ. ಈಗಲೇ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನೋಡಿ, ಆತ್ರಕ್ಕೆ ಬಿದ್ದು ಅನಾಹುತ ಮಾಡ್ಕೋಬೇಡಿ. ಅದು ಅಲ್ಲದೆ ನೀವೀಗ ಕಂಪ್ಲೇಂಟ್ ಕೊಡಕ್ ಆಗಲ್ಲ. ಕೊಟ್ರು ಅವ್ರು ಏನು ಅದನ್ನ ಆಕ್ಷನ್ ತಗೊಳ್ಳಲ್ಲ. ಯಾಕೆ? ಒಬ್ಬ ಮನುಷ್ಯ ಮಿಸ್ ಆಗಿ 24 ಗಂಟೆ ಆದ್ರೆ ಮಾತ್ರ ಕಂಪ್ಲೇಂಟ್ ತಗೊಳ್ಳೋದು. ನಿಮ್ ಮಾವ ಈಗ ಸ್ವಲ್ಪ ಹೊತ್ತಿಂದ ಕಾಣ್ತಾ ಇಲ್ಲ ಅಷ್ಟೇ. ಹೀಗಿರುವಾಗ ಕಂಪ್ಲೇಂಟ್ ಯಾಕೆ ಮಾಡ್ತೀರಾ? ನೋಡಿ, ಈಗ ಏನಾದ್ರೂ ಸ್ಟೇಷನ್ಗೆ ಹೋದ್ರೆ ಅವ್ರು ನಿಮ್ನ ಬೈಕ್ ಕಳಿಸ್ತಾರಷ್ಟೇ. ಏನ್ ಮಾಡೋದೀಗ? ಛೇ, ಎಲ್ಲ ಎಡವಟ್ ಆಗೋಯ್ತು. ಅರ್ಜುನ್, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅರ್ಜುನ್, ನೀನೇನಾದ್ರೂ ಆದಿಶೇಷನ ಕಿಡ್ನಾಪ್ ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ತುಂಬಾ ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ನಾನು ಕೂಡ ಕರ್ಣನ್ ಜೊತೆ ಆದಿಶೇಷ ನಿಮ್ ಮನೆಗ್ ಬರ್ಬಾರ್ದು ಅಂತಾನೆ ಅನ್ಕೊಂಡಿದ್ದಲ್ವಾ? ಹೇ ಕರ್ಣ, ಕಂಪ್ಲೇಂಟ್ ಕೊಡ್ತೀಯಾ? ನೋಡ್ತಾ ಇರು ಅದ್ ಹೇಗ್ ಪ್ಲಾನ್ ಮಾಡ್ತೀನಿ ಅಂತ. ಕರ್ಣ ಅವ್ರೆ, ನಿಮ್ ಮಾವ ಮಿಸ್ ಆಗಿರೋ ವಿಷಯನ ಅರ್ಜುನ್ ಹತ್ರ ಹೋಗಿ ನೇರವಾಗಿ ಕೇಳಕ್ ಆಗಲ್ಲ. ಅವನೇನಾದ್ರೂ ಪ್ರೂಫ್ ಕೇಳಿದ್ರೆ ಏನ್ ಮಾಡ್ತೀರಾ? ಮತ್ತಿನ್ನೇನ್ ಮಾಡೋದು? ನೋಡಿ, ನನ್ಗೆ ದುಡ್ಡು ತಗೊಂಡು ಕಿಡ್ನಾಪ್ ಮಾಡೋರು ಸ್ವಲ್ಪ ಜನ ಗೊತ್ತಿದ್ದಾರೆ. ಅರ್ಜುನ್ ಏನಾದ್ರೂ ಅವ್ರಿಗೆ ಹೇಳಿ ನಿಮ್ ಮಾವನ ಎತ್ತಾಕೊಂಡು ಹೋಗಿದ್ರೆ ಗ್ಯಾರಂಟಿ ಗೊತ್ತಾಗತ್ತೆ. ಬನ್ನಿ, ನಾನಲ್ಲಿ ಕರ್ಕೊಂಡು ಹೋಗ್ತೀನಿ. ಸೇವಂತಿ, ಸೇವಂತಿ, ಮನುಷ್ಯನಾಗ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದು ಇರಬೇಕು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಹೇಗೇಗೋ ಆಡೋದಲ್ಲ. ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಸರ್? ಅಯ್ಯೋ, ನನಗೇನು ಮಾಡಿದೆ ಅಂತ ಹೀಗೆಲ್ಲ ಆಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಪಾಪ ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಪ್ಪ. ನಾನೇನು ಮಾಡ್ದೆ? ಏನ್ ಮಾಡಿದ್ರ? ಯಾರಾದ್ರೂ ಮನೆಗ್ ಬರೋ ಟೈಮ್ ಆಯ್ತು. ಮನೇಲಿ ಹೆಂಡತಿ ಅನ್ನೋಳೊಬ್ಳಿದ್ದಾಳೆ.
ಅವಳು ಇವಾಗ ಪ್ರೆಗ್ನೆಂಟು, ಮನೆಗ್ ಬೇಗ ಬರ್ಬೇಕು, ಅವಳಿಗೆ ಏನ್ ಬೇಕು ಏನ್ ಬೇಡ ನೋಡ್ಕೋಬೇಕು, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋಬೇಕು ಅಂತ ಏನಾದ್ರೂ ಇದೆಯಾ ನಿಮ್ಗೆ? ನಿಜ ಹೇಳಿ ಸರ್, ಏನ್ ಮಾಡ್ತಿದ್ದೀರಾ? ಎಲ್ಲಿ ಹೋಗಿದ್ರಿ ನೀವು? ನನ್ನಿಂದ ಏನ್ ಮುಚ್ಚಿಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಈ ತರ ಮನೆಗೆ ಲೇಟ್ ಆಗಿ ಬರ್ತಿದ್ದೀರಾ ಹೇಳಿ. ಅಯ್ಯೋ ಏನಿಲ್ಲ ಸೇವಂತಿ, ಧೈರ್ಯವಾಗಿರು, ಏನೂ ಆಗಿಲ್ಲ. ಹೆದರ್ಕೋಬೇಡ, ಧೈರ್ಯವಾಗಿರು ಅಂತಂದ್ರೆ ಏನ್ ಸರ್ ಅರ್ಥ? ಹಾಗಾದ್ರೆ ನೀವೇನೋ ಮಾಡಿದೀರಾ, ಅದಕ್ಕೆ ನಾನ್ ಮುಂಚೆನೆ ಭಯ ಪಡಬಾರ್ದು ಅಂತ ಹೀಗೆಲ್ಲ ನನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಿದ್ದೀರಾ ಅಲ್ವಾ? ಹೇಳಿ ಸರ್, ಏನ್ ಮಾಡ್ತಿದ್ದೀರಾ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಸೇವಂತಿ, ಸುಮ್ಮನೆ ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೋತಾ ಇದೀಯಾ. ಅಲ್ಲ, ನಾನೇನ್ ಮಾಡಿರ್ತೀನಿ, ನನ್ನಿಂದ ಏನ್ ಮಾಡಕ್ ಸಾಧ್ಯ? ಇಲ್ಲ, ನೀವೇನೋ ಮಾಡ್ತಿದ್ದೀರಾ, ನನಗ್ ಗೊತ್ತಿದೆ. ನಿಜ ಹೇಳಿ ಸರ್, ಏನ್ ಮಾಡ್ತಿದ್ದೀರಾ ಅಂತ? ಅಯ್ಯೋ ನಿಜವಾಗ್ಲೂ ಸೇವಂತಿ, ನನ್ನ ಮಾತು ನಂಬು. ಇಲ್ಲ, ನಿಜವಾಗ್ಲೂ ನಾನೇನು ಮಾಡಿಲ್ಲ. ಮಾಡಿದೀರಾ, ನೀವೇನೋ ಮಾಡಿದೀರಾ, ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಈಗ ನೀವ್ ಹೇಳಲ್ಲ ಅಲ್ವಾ? ಅಲ್ಲ, ಹೇಳ್ಬೇಡಿ ಸರ್. ಏಯ್ ಸೇವಂತಿ, ಇವಳಿಗೆ ಹೇಳಿದ್ರು ಸಮಸ್ಯೆ, ಹೇಳಿಲ್ಲ ಅಂದ್ರೂ ಸಮಸ್ಯೆ. ಅಯ್ಯೋ ಮನೆಯವರೇ, ಇದೇನ್ ರೋಡ್ ಈ ತರ ಇದೆ? ಸ್ವಲ್ಪ ದೂರ ಹೀಗೆ ಇರುತ್ತೆ, ಮುಂದೆ ಚೆನ್ನಾಗಿರ್ಬೋದೋ ಏನೋ. ಬನ್ನಿ. ಈ ಕಿಡ್ನಾಪರ್ಸ್ಗೆ ಬೇರೆ ಎಲ್ಲೂ ಜಾಗ ಸಿಗ್ಲೇ ಇಲ್ವಾ? ಇಲ್ಲೇ ಮನೆ ಕಟ್ಕೋಬೇಕಾಗಿತ್ತ? ಅದು ಅವ್ರ ಇಷ್ಟ. ಅದು ನಿಜಾನೆ. ಮನೆಯವರೇ, ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ? ಯಾಕೆ? ನಿಲ್ಸಿ, ಒಂದು ನಿಮಿಷ ನಿಲ್ಸಿ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸರಿ. ಹೋಗೋಣ. ಯಾಕೆ ಸ್ಟಾರ್ಟ್ ಆಗ್ತಿಲ್ವಾ? ಇಲ್ಲ, ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಇರಿ, ನಾನು ನೋಡ್ತೀನಿ. ಕಾಣವ್ರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಚೆಕ್ ಮಾಡ್ತೀನಿ. ನಿಮಗೆ ನೋಡಕ್ ಬರುತ್ತಾ? ಯಾಕೆ ಬರ್ಬಾರ್ದಾ? ಬರುತ್ತೆ. ಪರವಾಗಿಲ್ಲ ರೀ, ಎಲ್ಲ ಗೊತ್ತಿದೆ, ಅಭ್ಯಾಸ ಇದೆ. ಓಕೆ, ಹಾಗಾದ್ರೆ ನೀವೇ ನೋಡಿ. ಬ್ಯಾಟ್ರಿ ಡೌನ್ ಆಗಿದೆ. ಈಗೇನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಮೆಕ್ಯಾನಿಕ್ನ ಕರೆಸ್ಬೇಕು. ಛೇ, ಗಾಡಿ ಈಗ್ಲೇ ಕೈ ಕೊಡ್ಬೇಕಾ? ನೋಡಿ, ಏನು ಮಾಡಕ್ಕಾಗಲ್ಲ, ಕೆಲವೊಂದ್ಸತಿ ಹೀಗೆಲ್ಲ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಮನೆಯವರೇ, ಬೇರೆ ಯಾವ್ದಾದ್ರು ಗಾಡಿ ಬಂದ್ರೆ ಡ್ರಾಪ್ ಕೇಳೋಣವಾ? ಈ ರೋಡಲ್ಲಿ ಗಾಡಿಗಳು ಬರೋದು ಕಷ್ಟ. ಹಾ, ಹಾಗಂತ ನಡ್ಕೊಂಡು ಹೋಗಕ್ಕಾಗುತ್ತಾ? ಸ್ವಲ್ಪ ವೇಟ್ ಮಾಡೋಣ ಇರಿ. ಮನೆಯವರೇ, ಯಾವ ಗಾಡಿನೂ ಬರ್ತಾನೆ ಇಲ್ವಲ್ಲ? ಅದಕ್ಕೆ ಅಲ್ವಾ ನಿನ್ನ ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇರಿ, 911ಗೆ ಕಾಲ್ ಮಾಡಿ ಮೆಕ್ಯಾನಿಕ್ನ ಬರಕ್ಕೆ ಹೇಳ್ತೀನಿ. ಅಲ್ಲ, ಆ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇದು ಫಾರಿನ್ ಅಲ್ಲ, ಇಂಡಿಯಾ.
112 ಕಾಲ್ ಮಾಡಿದ್ರೆ ಮಾತ್ರ ಬರೋದು. ನಮ್ ಗ್ರಹಚಾರಕ್ಕೆ ಇಲ್ಲಿ ಮೊಬೈಲ್ ನೆಟ್ವರ್ಕು ಇಲ್ಲ ಬಿಡಿ. ಓ ಹೌದಲ್ವಾ, ಈಗೇನ್ ಮಾಡೋದು? ನಮ್ಮನ್ನ ಆ ದೇವ್ರೇ ಕಾಪಾಡ್ಬೇಕಷ್ಟೆ. ಮನೆಯವರೇ, ಇಲ್ಲೇ ಇದ್ರೆ ಏನು ಪ್ರಯೋಜನ ಇಲ್ಲ, ಬನ್ನಿ ನಡ್ಕೊಂಡು ಹೋಗೋಣ. ನನಗಂತೂ ತುಂಬಾ ಹಸುವಾಗ್ತಾ ಇದೆ. ಅಲ್ಲ, ತುಂಬಾ ದೂರ ಬಂದಿದೀವಿ, ನಡ್ಕೊಂಡು ಹೋಗಕ್ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ, ನನಗಂತೂ ತುಂಬಾ ಹಸುವಾಗ್ತಾ ಇದೆ. ಏನಾದ್ರೂ ತಿನ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗಿದ್ರೆ ಇಲ್ಲೇ ಏನಾದ್ರೂ ಹಣ್ಣು ಸಿಗುತ್ತಾ ನೋಡ್ಕೊಂಡ್ ಬರ್ತೀನಿ ರೀ. 1 ನಿಮಿಷ. ಮನೆಯವರೇ ಬೇಡ, ಬನ್ನಿ. ಒಂದ್ 5 ನಿಮಿಷ ಬರ್ತೀನಿ ರೀ. ಮನೆಯವರೇ, ಈ ಕಾರಣ ಬಿಟ್ರೆ ನಡ್ಕೊಂಡೆ ಹೋಗ್ಬೇಡ ಅಂತಾನೆ. ಹೇಗಾದ್ರೂ ಇವತ್ ರಾತ್ರಿ ಇವನ್ನ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಏನ್ ಮಾಡೋದು? ಮನೆಯವರೇ, ಮನೆಯವರೇ, ಮನೆಯವರೇ. ಇವನ್ನ ಇಂಪ್ರೆಸ್ ಮಾಡಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇನ್ನು ಏನೇನ್ ಮಾಡ್ಬೇಕೋ ಏನು ಮಾಡಕ್ಕಾಗಲ್ಲ. ಎಲ್ಲ ನನ್ನ ಕರ್ಮ ಅನ್ಭವಿಸ್ಲೇಬೇಕು. ಮನೆಯವರೇ, ಏನಾಯ್ತು? ಅಯ್ಯಯ್ಯೋ, ರಕ್ತ ಬರ್ತಾ ಇದೆ. ಇರಿ 1 ನಿಮಿಷ. ಬೇಡ ಅಂತ ಹೇಳಿದ್ರು ಕೇಳಲ್ಲ ನೀವು. ನೋಡಿ, ನನಗೋಸ್ಕರ ರಿಸ್ಕ್ ತೊಗೊಳಕ್ ಹೋಗಿ ಏನಾಯ್ತು ಅಂತ. ಪ್ಲೀಸ್, ಇನ್ಮೇಲೆ ಈ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಗೇನಾದ್ರೂ ಆದ್ರೆ ನನ್ನಿಂದ ನೋಡಕ್ಕಾಗಲ್ಲ.